ಕರ್ನಾಟಕ ಅಂಬೇಡ್ಕರ್ ವೈಚಾರಿಕ ವೇದಿಕೆ ಚಿಕ್ಕಮಗಳೂರು ವತಿಯಿಂದ ಚಿಕ್ಕಮಗಳೂರು ನಗರದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಸಮಕಾಲೀನ ಸಂದರ್ಭದಲ್ಲಿ ಅಂಬೇಡ್ಕರ್ ವಾದದ ಪ್ರಸ್ತುತತೆ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಗಣ್ಯರು ತಮಟೆ ಬಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪತ್ರಕರ್ತ ನವೀನ್ ಸುರಿಂಜೆ ಅವರು ಮಾತನಾಡಿ, ಕೋಮುವಾದ ಮತೀಯವಾದಗಳಿಂದ ಈ ದೇಶಕ್ಕೆ ಬಹುದೊಡ್ಡ ಅಪಾಯವಿದೆ. ಹಿಂದುತ್ವದ ಹೆಸರಿನಲ್ಲಿ ಇವೆರಡೂ ಒಟ್ಟೊಟ್ಟಿಗೆ ಕೆಲಸ ಮಾಡುತ್ತಿವೆ. ಈ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕು ಎಂದರು. ನಾವು ಅರ್ಥ ಮಾಡ್ಕೊಂಡಂತೆ ಈ ಸಂವಿಧಾನಕ್ಕೆ ಅಪಾಯ ಇರುವಂಥದ್ದೇ ಕೋಮುವಾದ, ಬ್ರಾಹ್ಮಣವಾದ ಅನ್ನುವಂಥದ್ದು ಸ್ಪಷ್ಟ ಇದೆ. ಆದ್ರಿಂದ ನಾವೆಲ್ಲ ವಿಷಯಗಳನ್ನ ಹೋರಾಟ ಮಾಡ್ತಾರೆ. ಈ ಕೋಮುವಾದದ ಬಗ್ಗೆ ಅಥವಾ ಬ್ರಾಹ್ಮಣವಾದದ ಬಗ್ಗೆ ಒಂದು ಸ್ಪಷ್ಟತೆಗೆ ಬರಬೇಕಾಗಿದೆ ಅನ್ನುವಂಥದ್ದು ನಾವೆಲ್ಲರಿಗೂ ಗೊತ್ತಿರುವಂಥದ್ದು. ಇಲ್ಲಿ ಕೋಮುವಾದದ ಅಪಾಯಗಳು ನನಗೆ ಹೆಚ್ಚು ಭಾಷಣ ಮಾಡಿದ್ದಾರಲ್ಲ, ನಾನು ಬರೀತೀನಿ ಬೇಕಾದ್ರೆ, ಆದರೆ ನಿನ್ನೆ ದೇವಣ್ಣ ಅದನ್ನು ಹೇಳ್ತಾರೆ, ನನಗೆ ಭಾಷಣ ಮಾಡಕ್ಕೆ ಬರಲ್ಲ ಅನ್ನೋದು. ಈ ಕೋಮುವಾದದ ಅಪಾಯಗಳೇನು ಅನ್ನೋದನ್ನು ನಾನು ನೇರವಾಗಿ ಕಂಡವರು ಅಥವಾ ಅದರ ಹಿನ್ನೆಲೆಯಲ್ಲಿ ನಾನು ಕೆಲಸವನ್ನು ಮಾಡೋದು. ಕೋಮುವಾದ ಅಪಾಯಗಳೇನು, ಮತೀಯವಾದದ ಅಪಾಯಗಳೇನು ಅನ್ನೋದು. ಮತೀಯವಾದದ ಅಪಾಯಗಳೇನು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಅದು ನಮ್ಮ ಉದ್ಯೋಗದ ಪ್ರಶ್ನೆ ಇರ್ಬೋದು, ಅಥವಾ ನಮ್ಮ ಹಸಿವಿನ ಪ್ರಶ್ನೆ ಇರ್ಬೋದು, ಬದುಕಿನ ಪ್ರಶ್ನೆ ಇರ್ಬೋದು, ಖಾಸಗೀಕರಣದ ಪ್ರಶ್ನೆ ಇರ್ಬೋದು, ಬಂಡವಾಳಶಾಹಿಯ ಅಪಾಯಗಳಿರ್ಬೋದು. ಇವೆಲ್ಲವನ್ನ ಮರೆಮಾಚಿ ಮತೀಯವಾದವನ್ನ ನಮ್ಮ ಮುಂದೆ ಬಿಟ್ಟು ಅವೆಲ್ಲವನ್ನ ಮರೆಮಾಚುವಂಥ ಕೆಲಸವನ್ನ ಮತೀಯವಾದ ಬಹಳ ಸ್ಪಷ್ಟವಾಗಿ ಮಾಡುತ್ತೆ. ಇದು ಕರಾವಳಿಯಲ್ಲಿ ನಡೆದಂಥ ಕೋಮುಗಳೆಲ್ಲ ನೀವು ನೋಡ್ಬೋದು. ಒಬ್ಬೆಟ್ ಇರ್ಬೋದು, ಹೋಮ್ ಸ್ಟೇ ಅಟ್ಯಾಕ್ ಇರ್ಬೋದು, ಚರ್ಚ್ ದಾಳಿ ಇರ್ಬೋದು, ಉಲ್ಲಾಳದಲ್ಲಿ ನಡೆದಂಥ ಕೋಮುಗಳಿರ್ಬೋದು, ಮಂಗಳೂರು ಗಲಾಟೆಗಳಿರ್ಬೋದು. ಇವೆಲ್ಲದರ ಹಿನ್ನೆಲೆಯಲ್ಲಿ ತೊಂದರೆಗೊಳಗಾದವರು ಯಾರು, ಸಂತ್ರಸ್ತರು ಯಾರು ಅಂತಂದ್ರೆ ಒಂದು ಅಲ್ಪಸಂಖ್ಯಾತರು, ದಲಿತರು ಮತ್ತು ಹಿಂದುಳಿದವರು. ಅಲ್ಲಿ ನಾಯಕರಾದವರು ಯಾರು ಅಂತಂದ್ರೆ ಪ್ರಭಾಕರ್ ಭಟ್ರು ಅಥವಾ ಗಂಡ ಸಮುದಾಯ, ಬ್ರಾಹ್ಮಣ ಸಮುದಾಯದ ನಾಯಕರು ಕೂಡ ಅಲ್ಲಿ ನಾಯಕ ಆಗ್ತಾರೆ. ಇಲ್ಲೇ ಚರ್ಚೆ ಮಾಡಿದಂಥ ಪ್ರಮುಖ ಆರೋಪಿ ಅಂತ ಏನು ಗುರುತಿಸಿರೋ ಮಹೇಂದ್ರ ಕುಮಾರ್ ಅವರು ಚಿಕ್ಕಮಗಳೂರು ಭಾಗದವರು. ಚಿಕ್ಕಮಗಳೂರಿಂದ ಮಂಗಳೂರಲ್ಲಿ ಬಂದು ಸಂಘಟನೆಯನ್ನು ಮಾಡ್ತಾರೆ, ಅಥವಾ ರಾಜ್ಯಾದ್ಯಂತ ಬಜರಂಗ ದಳವನ್ನು ಸಂಘಟಿಸ್ತಾರೆ. ಮಂಗಳೂರಲ್ಲಿ ಚರ್ಚ್ ದಾಳಿಯನ್ನು ಮಾಡ್ತಾರೆ. ಚರ್ಚ್ ದಾಳಿಯನ್ನು ಮಾಡುವ ಸಂದರ್ಭದಲ್ಲಿ ನಾನು ಐ ವಿಟ್ನೆಸ್ ಆಗಿದ್ದೆ. ಎಲ್ಲ ಅವರು ಎಷ್ಟು ಚರ್ಚ್ಗಳ ಮೇಲೆ ದಾಳಿ ಮಾಡಿದಾರೋ ಅಷ್ಟೂ ಚರ್ಚ್ಗಳ ಮುಂದೆ ನಾನಿದ್ದೆ. ಆ ಚರ್ಚ್ ದಾಳಿ ಆಗುವಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಮಹೇಂದ್ರ ಕುಮಾರ್ ನೇರವಾಗಿ ಭಾಗಿಯಾಗಿರಲಿಲ್ಲ. ಮಹೇಂದ್ರ ಕುಮಾರ್ ಅವರ ಸಂಘಟನೆ ಭಾಗಿಯಾಗಿತ್ತು. ಮಹೇಂದ್ರ ಕುಮಾರ್ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಚರ್ಚ್ ದಾಳಿಯನ್ನ ನಾವೇ ಮಾಡಿದ್ದು, ಬಜರಂಗ ದಳವೇ ಮಾಡಿದ್ದು ಅನ್ನುವಂಥ ಪತ್ರಿಕಾಗೋಷ್ಠಿಯನ್ನು ಮಹೇಂದ್ರ ಕುಮಾರ್ ಮಾಡ್ತಾರೆ. ಅವ್ರ ಜೊತೆಗೆ ವಿಶ್ವ ಹಿಂದೂ ಪರಿಷತ್ನ ಎಂ.ಬಿ. ಪುರಾಣಿಕ್ ಅವರು ಕೂಡ ಇರ್ತಾರೆ. ಆದರೆ ಪೊಲೀಸರು ಅರೆಸ್ಟ್ ಮಾಡುವಾಗ ಮಹೇಂದ್ರ ಕುಮಾರನ್ನು ಮಾತ್ರ ಅರೆಸ್ಟ್ ಮಾಡ್ತಾರೆ, ಎಂ.ಬಿ. ಪುರಾಣಿಕ್ ಅವ್ರನ್ನ ಅರೆಸ್ಟ್ ಮಾಡಲ್ಲ. ಯಾಕಂತಂದ್ರೆ ಎಂ.ಬಿ. ಪುರಾಣಿಕ್ ಅವರು ಬ್ರಾಹ್ಮಣರಾಗಿದ್ದರು ಅನ್ನುವಂಥದ್ದು ಬಹಳ ಸ್ಪಷ್ಟ ಇದೆ. ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ರಘುನಂದನ್ ಅವರು ಮಾತನಾಡಿ, ದೇಶದಲ್ಲಿ ಸರ್ವಾಧಿಕಾರಿ ಆಡಳಿತ ನಡೆಯುತ್ತಿದೆ. ಇದನ್ನ ಖಂಡಿಸಬೇಕಾದಲ್ಲಿ ಎಡ ಮತ್ತು ದಲಿತ ಚಳುವಳಿಗಳು ಒಟ್ಟಾಗಿ ಹೋರಾಟ ರೂಪಿಸಬೇಕಾದ ಅಗತ್ಯವಿದೆ ಎಂದು ಹೇಳಿದರು. ಬಂದು ನಾನು ಸಂಘಟನೆಯ ಕಾರ್ಯಕರ್ತನಾಗಿ ಎಂದು ವರ್ಕ್ ಮಾಡಿಲ್ಲ. ವಿದ್ಯಾರ್ಥಿ ದೆಸೆಯಿಂದಲೂ ಸಂಘಟನೆಗಳ ಜೊತೆ ನಾನಿದ್ದೀನಿ. ದಲಿತ ಸಂಘಟನೆಗಳ ಒಂದು ಸ್ಫೂರ್ತಿಯಿಂದ ಬಂದು ಅಂಬೇಡ್ಕರ್ ವಾದವನ್ನು ಅಪ್ಪಿಕೊಂಡು ಅದರಲ್ಲೇ ಮುಳುಗಿ ಇಲ್ಲಿವರೆಗೂ ನಾವು ಕೆಲಸ ಮಾಡ್ತಾ ಬರ್ತಾ ಇದ್ದೇವೆ ವಿಶ್ವವಿದ್ಯಾಲಯಗಳಲ್ಲಿ. ಹಾಗಾಗಿ ಎಲ್ಲ ಒಂದು ಕಡೆ ಮಾರ್ಕ್ಸ್ ವಾದವು ನಮಗೆ ಅಷ್ಟು ಬೇಗ ಸಿಗಲಿಲ್ಲ, ನಮ್ಗೆ ಅರ್ಥ ಆಗಲಿಲ್ಲ, ನಾವು ಓದಲಿಲ್ಲ. ಭಾಳ ಲೇಟಾಗಿ ನಮಗೆ ಒಂದು 10 ವರ್ಷಗಳ ಈಚೆಗೆ ನಮಗೆ ನನ್ನಂಥವ್ರಿಗೆ ಅದು ಓದಬೇಕು ಅನ್ನಿಸ್ತು, ಓದ್ವಿ ನಾವು. ಹಾಗಾಗಿ ಆನಂತರ ನನಗೆ ಗೊತ್ತಾಗಿದ್ದೇನೆಂದರೆ, ನಾನು ಅರ್ಥ ಮಾಡ್ಕೊಂಡಿದ್ದೇನೆಂದರೆ, ಬಹುಶಃ ಎರಡು ಕಡೆಯೂ ಇದು ಇಬ್ಬರಿಗೂ ಅರ್ಥ ಆಗಿಲ್ಲ ಅಂತ. ಅಂಬೇಡ್ಕರ್ ಅವರು ಹೃದಯ, ಅವರ ಮನಸ್ಥಿತಿ, ಅವರ ಒಂದು ಅಧ್ಯಯನಶೀಲತೆ ನಮ್ಗೆ ಅರ್ಥ ಆಗಿಲ್ಲ. ಎಷ್ಟೋ ದಲಿತ ಸಂಘಟನೆಗಳವರು
ಕೆಲವೊಂದು ವಿಷಯಗಳನ್ನು ಅವರು ಪ್ರಸ್ತುತಪಡಿಸುವಾಗ ಕೆಲವೊಂದು ಅವರ ಒಂದು ಹೃದಯವನ್ನು ಭಾಗವನ್ನು ಬಿಟ್ಟು ಮಾತಾಡ್ತಾ ಇರ್ತಾರೆ. ಹೋರಾಟವನ್ನು ಅವರು ಪ್ರತಿಪಾದಿಸುವಾಗ ಹೋರಾಟದ ಬಗ್ಗೆ ಅವರು ನಮಗೆ ಹೇಳುವಾಗ ಎಲ್ಲ ಒಂದು ಕಡೆ ಬುದ್ಧನ ಒಂದು ಪ್ರಿನ್ಸಿಪಲ್ಸ್ ಏನಿದೆ ಅವುಗಳನ್ನು ಬಿಟ್ಟೇ ಮಾತಾಡುವಂಥ ವ್ಯವಸ್ಥೆಗಳನ್ನು ನಾವು ನೋಡಿದ್ದೀವಿ. ಅಂದರೆ ಎಲ್ಲ ಒಂದು ಕಡೆ ಅಧ್ಯಯನಶೀಲತೆಯ ಕೊರತೆ ಇದೆ ನಮ್ಮಲ್ಲಿ ಅನಿಸ್ತದೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಅಂಬೇಡ್ಕರ್ ವೈಚಾರಿಕ ವೇದಿಕೆ ಅಧ್ಯಕ್ಷರಾದ ಮಂಜು ಕೂದುವಳ್ಳಿ, ಉಪಾಧ್ಯಕ್ಷರಾದ ನಾಗೇಶ್ ಇಂದಾವರ, ಖಜಾಂಚಿ ಸುರೇಶ್ ಹುಲ್ಲೆಮನೆ, ರಾಜೇಶ್ ಸಾಲುಮರ, ಕುಮಾರ್, ಅಂಗಡಿ ಚಂದ್ರು ಸೇರಿದಂತೆ ಅಂಬೇಡ್ಕರ್ ವೈಚಾರಿಕ ವೇದಿಕೆಯ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು.